तत्पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ. ಬಾಳಮಟ್ರ ಬಾಳಮಟ್ರ, ಬನ್ನಿ ಬನ್ನಿ. ನಾವು ಬರೋದಿರ್ಲಿ, ನೀವು ಬರ್ರಿ. ಎಲ್ಲಿಗೆ? ಏನ್ ಸಮಾಚಾರ? ಪಂಚಾಯತಿ ಬರ್ಬೇಕಂತ್ರಿ, ನಿಮ್ ತಮ್ಮವ್ರನ್ನ ಜೊತೆ ಕರ್ಕೊಂಡ್ ಬರ್ಬೇಕಂತ ಎಲ್ಲಾರು ನಿಮ್ ದಾರಿ ಕಾಯಕತ್ತಾರ. ಯಾಕೆ? ಇನ್ಯಾಕೆ, ನಿಮ್ ಮನಿಯೊಳಗ ಶರೀಫನ್ನ ಇಟ್ಕೊಂಡ್ರಲ್ಲ ಅದಕ್ಕ. ನೋಡ್ದೇನಪ್ಪ, ನೋಡ್ದ್ಯಾ ನೀನ್ ಮಾಡಿರೋ ಉದ್ಧಾರನ? ನಮ್ಮ ಮನೆತನದವರು ಪಂಚಾಯಿತಿಯಲ್ಲಿ ದೋಷಿಗಳಾಗಿ ನಿಂತಿರ್ಲಿಲ್ಲ. ಈಗ ನಿನ್ನಿಂದ, ನೀನ್ ಮಾಡಿರೋ ಕೆಲಸದಿಂದ ಎಲ್ಲರಿಗೂ ಕೈ ಕಟ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಲ್ಲುವಂತ ದುಸ್ಥಿತಿ ಬಂತು. ಬರೀ ಹೋಗೋಣ, ಬರೀ. ಬಾ ಶರೀಫ. ಕಳಸ ಗ್ರಾಮದ ಪ್ರಜೆಗಳೇ, ಈ ಗೋವಿಂದ ಭಟ್ರು ತಮ್ಮ ಮನೆತನದ ಆಚಾರ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಈ ಶರೀಫಾ ಅನ್ನೋ ಅನ್ಯ ಜಾತಿ ಹುಡುಗನನ್ನ ತಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ರಾಮ್ ಭಟ್ರು ಶ್ಯಾಮ್ ಭಟ್ರು ಫಿರ್ಯಾದಿ ಕೊಟ್ಟಾರ. ಹೌದಲ್ರಿ? ಹೌದ್ರಿ. ಇದರಿಂದ ಅಗ್ರಹಾರಕ್ಕೆ ಅಪಮಾನವಾಗಿದೆ. ಸದರಿ ಗೋವಿಂದ ಭಟ್ರ ಅಣ್ಣನಾದಂತ ಬಾಳಂ ಭಟ್ರು ಎಷ್ಟು ಹೇಳಿದ್ರು ಗೋವಿಂದ ಭಟ್ರ ಕೇಳಲಿಲ್ಲ ಅಂತನೂ ಫಿರ್ಯಾದಿ ಕೊಟ್ಟಾರ. ಇದು ಖರೇನ್ರಿ ಬಾಳಂ ಭಟ್ರ? ಹೌದು, ನಾನು ಎಷ್ಟೋ ಸಾರಿ ಹೇಳಿದೆ. ಆದ್ರೆ ಅದಕ್ಕೆ ಏನೇನೋ ಕತೆ ಹೇಳಿ, ಯಾವ್ಯಾವುದೋ ಕಾರಣ ಹೇಳಿ ನನ್ನ ತಮ್ಮ ನನ್ನ ಬಾಯಿ ಮುಚ್ಚಿದ್ದಾನೆ. ನನ್ನಿಂದ ಆಗದ ಈ ಕೆಲಸವನ್ನ ಪಂಚಾಯತಿಯವರು ಮಾಡಿ ನಮ್ಮ ಅಗ್ರಹಾರದ ಪವಿತ್ರತೆಯನ್ನ ಕಾಪಾಡ್ತಾರೆ ಅಂತ ನನ್ನ ಭಾವನೆ. ಗೋವಿಂದ ಭಟ್ರೆ, ನೀವು ಇದಕ್ಕೇನು ಹೇಳ್ತೀರಿ?
ಪಂಚಾಯತಿ ಒಳಗ ಹೌದು ಅಥವಾ ಅಲ್ಲ ಅಂತ ಹೇಳ್ಬೇಕೆ ವಿನಃ ಮೌನವಾಗಿರಬಾರ್ದು. ಪಾಪ ಬಾಯಿದ್ರೆ ತಾನೇ ಮಾತಾಡೋದು. ಸ್ವಲ್ಪ ತಾಳ್ರಿ, ಮನಸ್ಸಲ್ಲೇ ಶಾಸ್ತ್ರಗಳನ್ನ ತಿರುವಾಗ್ತಾ ಇದ್ದಾರೆ. ಗೋವಿಂದ ಭಟ್ರ, ಲಘುನ ಹೇಳ್ರಿ, ಇಲ್ಲಿ ಯಾರೂ ಕೆಲಸ ಇಲ್ಲ ಕೂತಿಲ್ಲ. ನನ್ನನ್ನು ಕೇಳೋಕ್ ಮುಂಚೆ ಊರವ್ರ ಅಭಿಪ್ರಾಯ ಕೇಳಿ. ಇದು ಅಪರಾಧ ಅಂತ ನಾವೇ ಹೇಳ್ತಾ ಇದ್ದೇವೆ, ಇನ್ನು ಊರಿನವ್ರು ಏನ್ರಿ ಕೇಳೋದು? ಹೇಳಿದ್ರೆ ನಮ್ಮ ಮಾನ 3 ಕಾಸು ಹೋಗ್ಬಿಡುತ್ತೆ. ಸೋಮಟ್ರೆ, ನೀವು ಕ್ಷಮಿಸ್ರಿ, ನನ್ನ ಬಾಯಿ ಆವಾಗ ಸುಮ್ಮನೆ ಇರೋದಿಲ್ಲ, ನಿಜ ಬುಗಿಡ್ಬಿಡುತ್ತೆ. ಇದಕ್ಕ ನೀವೆಲ್ಲ ಏನ್ ಹೇಳ್ತೀರಿ? ಈ ಊರಿನಲ್ಲಿ ಎಲ್ಲಾ ಜನಾಂಗದವರು ಇದ್ದಾರೆ, ಅಂತದ್ರಲ್ಲಿ ಶರೀಫ ಇದ್ರೇನ? ಮನುಷ್ಯರ ನಡುವೆ ಈ ಅಂತರಗಳು ಒಳ್ಳೆಯದಲ್ಲ. ದೇಖೋಜಿ, ಖುದಾ ಕೆ ನಜರ್ ಮೇ ಹಮ್ ಸಬ್ ಏಕ್ ಹಿ ಹೈ. ರೇ, ನಿಮ್ಮವನು ನಮ್ಮ ಸಂಸ್ಕೃತ ಪಾಠ ಕಲಿತಾ ಇದ್ದಾನಲ್ರಿ, ಇದ್ರಲ್ಲಿ ನಿಮ್ದು ನಮ್ದು ಅಂತ ಏನಿದೆ ರಾಮ್ ಭಯ್ಯ? ಹಾಗೆ ನೋಡಿದ್ರೆ ಗೋವಿಂದ್ ಭಯ್ಯಗೆ ನಮ್ಮ ಪವಿತ್ರ ಗ್ರಂಥ ಕುರಾನ್ ಕೂಡ ಬರುತ್ತೆ. ಹಾಗಂದ್ ಮಾತ್ರಕ್ಕೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥನಾ? ಮನುಷ್ಯ ಬೇಕಾದನ್ನು ಓದಿರಬಹುದು, ಆದ್ರೆ ಅವರವರ ಶಾಸ್ತ್ರ ಸಂಪ್ರದಾಯಕ್ಕೆ ಅನುಗುಣವಾಗಿ ಬಾಳ್ಬೇಕು. ಅದಕ್ಕೆ ಗೋವಿಂದ್ ಭಟ್ರ, ನೀವು ಶರೀಫನ್ನ ಮನೆಯಾಗಿ ಇಟ್ಕೊಳ್ಳುವಂಗ ಇಲ್ಲ. ಹೌದು, ಗೋವಿಂದ ಭಟ್ರು ಮಾಡಿದ್ದು ತಪ್ಪು. ಇಲ್ಲ, ಗೋವಿಂದ ಭಟ್ರು ಮಾಡಿದ್ದು ತಪ್ಪಲ್ಲ. ಹೌದು, ಮಹಾಜನಗಳೇ, ಶಾಂತಿ ಶಾಂತಿ. ಮಹಾಜನಗಳೇ, ನೀವು ನನ್ನ ಮಾತನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ನೀವು ಹೇಳಿದ ತರ ಈ ಊರಿನಲ್ಲಿ ಅಲ್ಲ, ಎಲ್ಲಾ ಕಡೆ ಎಲ್ಲಾ ಜನಾಂಗದವರು ಕೂಡಿ ಬಾಳ್ತಾ ಇದ್ದಾರೆ. ಹಾಗೆ ಬಾಳಿದರೇನೆ ಅದು ಊರು ಅನಿಸ್ಕೊಳ್ಳುತ್ತೆ. ಇಲ್ಲಿ ಚರ್ಚೆಗೆ ಬಂದ ವಿಷಯ ಅದಲ್ಲ. ಶರೀಫನ್ನ ನಾನು ಊರು ಬಿಟ್ಟು ಹೋಗಿ ಅಂತ ಹೇಳಿಲ್ಲ, ಆದರೆ ಈ ನಮ್ಮ ಅಗ್ರಹಾರದಲ್ಲಿ ಇರಕೂಡುದು ಅಂತ ನಾವೆಲ್ಲ ಹೇಳ್ತಾ ಇದ್ದೇವೆ ಅಷ್ಟೇ. ಹೌದು, ರಾಮ್ ಭಟ್ರ ವಾದ ಸರಿಯಾಗಿದೆ. ಎಲ್ಲ ಜನಾಂಗದವರು ಇಲ್ಲಿ ಕೂಡಿಯೇ ಬದುಕು ಮಾಡ್ತಾ ಇದ್ದೇವೆ. ಆದ್ರೂ ಅವರವರ ಆಚಾರ ವಿಚಾರಗಳಿಗೆ ಮತ್ತೊಬ್ಬರು ಅಡ್ಡಿಯಾಗಿಲ್ಲ. ಆಚಾರ ಹೊಸ್ತಿಲೊಳಗೆ, ಐಕ್ಯಮತ್ಯ ಊರೊಳಗೆ ಅನ್ನೋ ತರ ನಾವೆಲ್ಲ ನಡ್ಕೊಳ್ತಾ ಇದ್ದೇವೆ. ಆದ್ರೂ ಅಗ್ರಹಾರ ಅನ್ನುವಂಥದ್ದು ಬ್ರಾಹ್ಮಣರ ವಾಸ ಮಾಡುವಂತ ಸ್ಥಳ, ಅಲ್ಲಿ ಬೇರೆ ಯಾರು ಇರಬಾರ್ದು ಅಂತ ನಮ್ಗಳ ಅಭಿಪ್ರಾಯ. ನೋಡಿ, ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನ ಇರೋವನು ಅಂತ ಹೇಳಿ ವೇದಗಳು ಸಾರ್ತಾ ಇವೆ. ಕೇವಲ ಜುಟ್ಟು ಜನಿವಾರಗಳೇ ಬ್ರಾಹ್ಮಣರ ಲಕ್ಷಣವಾದ್ರೆ ಯಾರು ಬೇಕಾದ್ರೂ ಬ್ರಾಹ್ಮಣರಾಗ್ಬೋದು. ಹಂಗಾರ ಶರೀಫ ಬ್ರಹ್ಮಜ್ಞಾನಿ ಅಂತೀರೇನು? ಬ್ರಹ್ಮಜ್ಞಾನಿ ಆಗೋದಕ್ಕೆ ಯೋಗ್ಯತೆ ಇರುವವನು. ಹಾಗಾದ್ರೆ ನಾವು ಬ್ರಹ್ಮಜ್ಞಾನಿಗಳಲ್ವಾ? ಅಯ್ಯೋ ಸುಮ್ಮನಿರ್ರಿ, ಅವ್ರು ಅಲ್ಲ ಅಂತ ಹೇಳಿಬಿಟ್ಟು ನಮ್ ಗುಟ್ಟು ರಟ್ಟು ಮಾಡಿಬಿಡ್ತಾರೆ. ಹೌದಲ್ಲ? ಈ ನಮ್ಮ ಗೋವಿಂದ ಭಟ್ರು ಶರೀಫನ ಮನೆಯಾಗಿ ಇಟ್ಕೊಂಡದ್ದಲ್ದ, ಆ ಬ್ರಾಹ್ಮಣ ಹುಡುಗರಿಗೆ ಇವನ ಕಡೆಯಿಂದ ಪಾಠ ಹೇಳಿಸ್ತಾರ. ಅದು ಇನ್ನೂ ಮಹಾ ಅಪರಾಧ. ಹೌದೇನ್ರಿ ಗೋವಿಂದ ಭಟ್ರ? ಹೌದು. ಇದಕ್ಕೇನಂತೀರಿ? ಇದು ತಪ್ಪು ಹೌದಲ್ರಿ? ಗೋವಿಂದ ಭಟ್ರ, ಇದಕ್ಕೆ ನಿಮ್ ಸಮಜಾಯಿಷಿ ಏನು? ನೀವು ಅನುಮತಿ ಕೊಟ್ರೆ ಇವರನ್ನ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ನಮ್ಮನ್ನು ಪ್ರಶ್ನೆ ಕೇಳ್ತೀರಾ? ಉತ್ತರ ಗೊತ್ತಿದ್ರೆ ತಾನೇ ಹೇಳಾಗಿ ನಾವು. ಅಂಥ ಗಹನವಾದ ಪ್ರಶ್ನೆನ ನಾನು ನಿಮಗೆ ಕೇಳೋಲ್ಲ, ನಿಮ್ಗೆ ಗೊತ್ತಿರೋ ಪ್ರಶ್ನೆನೇ ಕೇಳ್ತೀನಿ. ರಾಮಾಯಣ ಬರೆದವ್ರು ಯಾರು? ಸಣ್ಣ ಮಕ್ಕಳ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ. ರಾಮಾಯಣ ಬರೆದವರು ವಾಲ್ಮೀಕಿ. ಅವರು ಯಾವ ಕುಲದವರು? ಏನ್ರಿ ಮಹಾಜ್ಞಾನಿಗಳು ಅಂತೀರ? ಅಷ್ಟು ಗೊತ್ತಿಲ್ವಾ? ಬ್ಯಾಡ್ರು ಕುಲ್ದವನು, ತಿಳ್ಕೊಳ್ಳಿ. ನಮ್ಮ ಪವಿತ್ರವಾದ ವೇದವನ್ನು 4 ಭಾಗಗಳಾಗಿ ವಿಂಗಡಿಸಿದವರು ಯಾರು? ವೇದವ್ಯಾಸರು. ಅವರು ಯಾವ ಕುಲದವರು? ಬೆಸ್ರವರು. ಬ್ರಾಹ್ಮಣರು ಅಂತ ಹೇಳ್ಕೊಳ್ಳೋ ನೀವು ಬೇಡರು ಬೆಸ್ತರು ಬರೆದಿರೋ ಅಂತ ಗ್ರಂಥಗಳನ್ನ ಯಾಕೆ ಓದ್ತೀರಿ? ಅವರು ತಪಸ್ಸು ಮಾಡಿ ಶುದ್ಧರಾಗಿ ಕುಲಾತೀತರು, ಮತಾತೀತರು, ಲೋಕಾತೀತರು ಆಗಿದ್ರು. ಅವರು ಕುಲಾತೀತರು, ಲೋಕಾತೀತರು, ಮತಾತೀತರು ಯಾವಾಗಾದ್ರು? ಅವರ ಸಾಧನೆಯಿಂದ, ಅವರ ತಪೋಬಲದಿಂದ. ಹಾಗೆ ನಾನು ಶರೀಫ ಕುಲಾತೀತರು, ಕಾಲಾತೀತರು ಆಗ್ಬಾರ್ದೇನು? ಅದು ಆ ಕಾಲ, ಈ ಕಾಲ ಅಲ್ಲ. ಕಬೀರ ಮುಸಲ್ಮಾನ, ಅವರ ಗುರು ಕಾಶಿ ರಮಾನಂದ ಪಂಡಿತರು. ಶಿರಹಟ್ಟಿ ಫಕೀರೇಶ್ವರರ ಗುರು ಇಸ್ಲಾಂ ಮತದವರು. ಈಗಲೂ ಶಿರಹಟ್ಟಿ ಶಿವಯೋಗಿಗಳ ಗದ್ದುಗೆಗೆ ಹಿಂದೂ ಮುಸ್ಲಿಂ ಬಾಂಧವರು ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಾರಲ್ಲ. ತಮ್ಮ ತಮ್ಮ ಧರ್ಮಗಳ ಬಗ್ಗೆ ಚೆನ್ನಾಗಿ ತಿಳಿದವರು ನಿಮ್ಮ ಥರ ಭೇದ ತೋರೋದಿಲ್ಲ. ಅಜ್ಞಾನದಿಂದ ಮತಗಳ ನಡುವೆ, ಧರ್ಮಗಳ ನಡುವೆ ಕಲಹ ಹುಟ್ಟಿಸೋದು ಯಾರಿಗೂ ಒಳ್ಳೆಯದಲ್ಲ. ಇದನ್ನು ಯಾವ ಮತವೂ ಬೋಧಿಸಿಲ್ಲ. ಬಹಳ ಚೆನ್ನಾಗಿ ಹೇಳಿದ್ರಿ ಗೋವಿಂದ ಭಯ್ಯ. ಎಲ್ಲರ ದೇವರು ಒಂದೇ ಅನ್ನುವಾಗ ಈ ವ್ಯತ್ಯಾಸ ಹೇಗ್ ಬಂತು ನಂಗೆ ಅರ್ಥ ಆಗ್ತಾ ಇಲ್ಲ.
ಮನುಷ್ಯ ಅಥವಾ ಮನುಷ್ಯತ್ವ ಅನ್ನೋದ್ರಲ್ಲಿ ವ್ಯತ್ಯಾಸ ಇಲ್ಲ ಗಫರ್ ಖಾನ್ಜಿ. ಈ ವ್ಯತ್ಯಾಸ ಅನ್ನೋ ಭೂತ ಅವರವರ ಭಾವನೆಗಳಿಂದ ಹುಟ್ಟಿದೆ ಅಷ್ಟೇ. ಇರಬಹುದು, ಆದರೂ ಬ್ರಾಹ್ಮಣನಲ್ಲದವನು ಅಗ್ರಹಾರದಲ್ಲಿ ಇರಕೂಡುದು. ನೋಡಿದ್ರ ಗೋವಿಂದ ಭಟ್ರು ಶರೀಫ್ನ ಅವರ ಮನೆಗೆ ಬಿಟ್ಟು ಬರಕ್ ಹೋಗಿದ್ದಾರೆ. ಈ ಕೆಲಸ ಮೊದಲೇ ಮಾಡಿದಿದ್ರೆ ಈ ಪಂಚಾಯಿತಿ ಕರೆಯ ಅವಶ್ಯಕತೆ ಇರ್ತಿರ್ಲಿಲ್ಲ. ಇತ್ತ ಬಾಳಂಬಟ್ರೆ, ಮನೆ ಹಿರಿಯರಾಗಿ ನೀವು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟದ್ದು ಬರೋಬ್ಬರಿ ಅಲ್ಲ. ನೋಡಿ, ನಾನು ಹೆಸರು ಮಾತ್ರ ಹಿರಿಯ, ಆದ್ರೆ ನನ್ನ ಮಾತನ್ನ ಯಾರು ಕೇಳಲ್ವಲ್ಲ. ರೇ, ಇಂಥವ್ರನ್ನ ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕ್ರಿ. ತಪ್ಪು ಮಾಡಿದವನು ತಮ್ಮನೇ ಆಗಲಿ ತಂದೆನೇ ಆಗಲಿ ದಯೆ ದಾಕ್ಷಿಣ್ಯ ತೋರಿಸಬಾರ್ದು. ಈಗ ಅದೇ ಆಗೋದು. ಗೋವಿಂದ ಭಟ್ರು ಶರೀಫ್ನ ಬಿಡ್ಬೇಕು, ಇಲ್ಲ ನಿಮ್ ಮನೆ ಬಿಡ್ಬೇಕು. ಬ್ರಾಹ್ಮಣನಲ್ಲದವನು ಅಗ್ರಹಾರದಲ್ಲಿ ಇರ್ಕೂಡ್ದು ಅಲ್ವೇ? ನಾ ಹೇಳೋ ಮಂತ್ರ ಹೇಳು. ಯಜ್ಞೋಪವೀತಂ ಪರಮಂ ಪವಿತ್ರಂ, ಯಜ್ಞೋಪವೀತಂ ಪರಮಂ ಪವಿತ್ರಂ, ಪ್ರಜಾಪತೇಯ ಸಹಜಂ ಪುರಸ್ತಾತ್, ಪ್ರಜಾಪತೇಃ ಸಹಜಂ ಪುರಸ್ತಾತ್, ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ, ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ, ಯಜ್ಞೋಪವೀತಂ ಬಲಮಸ್ತು ತೇಜಃ, ಯಜ್ಞೋಪವೀತಂ ಬಲಮಸ್ತು ತೇಜಃ. ಈಗ ಇವನು ಬ್ರಾಹ್ಮಣ, ಇವತ್ತಿನಿಂದ ನನ್ನ ದತ್ತುಪುತ್ರ. ಜನಿವಾರವಾ ಸದ್ಗುರುನಾಥ ಹಾಕಿದ ಜನಿವಾರವಾ, ಹಾಕಿದ ಜನಿವಾರವಾ ಸದ್ಗುರುನಾಥ ಹಾಕಿದ ಜನಿವಾರವಾ, ಹಾಕಿದ ಜನಿವಾರ ನೂಕಿದ ಭವಭಾರ, ಹಾಕಿದ ಜನಿವಾರ ನೂಕಿದ ಭವಭಾರ, ಬೇಕೆನ್ನುತ್ತಲೇ ಬ್ರಹ್ಮಜ್ಞಾನ ಉಚ್ಚರಿಸೆಂದು, ಬೇಕೆನ್ನುತ್ತಲೇ ಬ್ರಹ್ಮಜ್ಞಾನ ಉಚ್ಚರಿಸೆಂದು, ಹಾಕಿದ ಜನಿವಾರವಾ ಸದ್ಗುರುನಾಥ ಹಾಕಿದ ಜನಿವಾರವಾ. ಸಂಧ್ಯಾ ವಂದನೆ ಕಲಿಸಿ ಆನಂದದಿ ಬಿಂದು ವರ್ತದೆ ನಿಲ್ಲಿಸಿ, ಸಂಧ್ಯಾ ವಂದನೆ ಕಲಿಸಿ ಆನಂದದಿ ಬಿಂದು ವರ್ತದೆ ನಿಲ್ಲಿಸಿ, ಹೊಂದಿಸಿ ಯಮುನಾ ತೀರದ ಮಧ್ಯದಲ್ಲಿ ನಿಂತು, ಹೊಂದಿಸಿ ಯಮುನಾ ತೀರದ ಮಧ್ಯದಲ್ಲಿ ನಿಂತು, ಎಂದೆಂದಿಗೂ ಯಮದಂದು ಗವನಡಿ ಎಂದು, ಎಂದೆಂದಿಗೂ ಯಮದಂದು ಗವನಡಿ ಎಂದು, ಹಾಕಿದ ಜನಿವಾರವಾ ಸದ್ಗುರುನಾಥ ಹಾಕಿದ ಜನಿವಾರವಾ. ಶಿಶುನಾಳಾಧೀಶನಲ್ಲಿ ಹುಣ್ಣಿಮೆ
ಮುಸುಕಿರ್ದ ವ್ಯಾಸನದ ಕಸರನು ಕಳಿಯೆಂದು ಮುಸುಕಿರ್ದ ವ್ಯಾಸನದ ಕಸರನು ಕಳಿಯೆಂದು ಹಸನಾಗಿ ಮೂಲ ಮಂತ್ರದ ಮನಿಯೋಡು ನಿಂದು ಹಸನಾಗಿ ಮೂಲ ಮಂತ್ರದ ಮನಿಯೋಡು ನಿಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನೂಕಿದ ಭವಭಾರ ಹಾಕಿದ ಜನಿವಾರ ನೂಕಿದ ಭವಭಾರ ಬೇಕೆನ್ನುತ್ತಲೇ ಬ್ರಹ್ಮಜ್ಞಾನ ಉಚ್ಚರಿಸೆಂದು ಬೇಕೆನ್ನುತ್ತಲೇ ಬ್ರಹ್ಮಜ್ಞಾನ ಉಚ್ಚರಿಸೆಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಇಂಥ ಬರಿಗಾಲ 30 ವರ್ಷಗಳ ಹಿಂದೆ ಬಂದಿತ್ತಂತ. ಮಳೆರಾಯನಿಗೆ ನಮ್ಮ ಮೇಲೆ ಇಷ್ಟ ಕೋಪನೋ ಗೊತ್ತಾಗ್ತಾನೆ ಇಲ್ಲ. ನಮ್ಮ ಪಾಡು ಹೆಂಗೋ ಆಗುತ್ತೆ. ದೂರದ ಊರಿಗೆ ಹೋಗಿ ಗಾರೆ ಕೆಲಸ ಮಾಡಿ ಜೀವನ ನಡೆಸ್ಬೋದು. ಆದ್ರೆ ದನಕರಗಳ ಗತಿ ಏನು? ಅವು ನೀರಿಲ್ದ ಬದುಕೋದಾದ್ರು ಹೆಂಗ ಅಂತೇನಿ. ಈ ಹೊಲ ಮಾರಿಬಿಟ್ಟು ಬೇರೆ ಎಲ್ಲಿಗಾದ್ರೂ ಹೋಗೋಣ ಅಂದ್ರ ತಗೊಳ್ಳೋರು ಯಾರು? ತಗೊಂಡ್ರು ಸರಿಯಾದ ಬೆಲೆ ಸಿಗ್ಬೇಕಲ್ಲ. ಬಿತ್ತನೆ ಸಮಯಕ್ಕೆ ಸರಿಯಾಗಿ ಮಳೆರಾಯ ಕೈ ಕೊಟ್ಟು ಬಿಟ್ಟ. ಹಿಂಗಾದ್ರ ನಮ್ಮ ಹೆಂಡತಿ ಮಕ್ಕಳ ಜೀವನ ಹೆಂಗ ಅಂತೇನಿ. ಮಳೆರಾಯನ ಮದುವೆನೂ ಮಾಡಿಸಿದ್ವಿ, ಆದ್ರೂ ಮಳೆ ಬರಲಿಲ್ಲ. ದೇವರಿಗೆ 100 ಕಳಸದ ಅಭಿಷೇಕ ಮಾಡಿದ್ರೆ ಮಳೆ ಬರ್ಬಹುದೇನೋ. ಕುಡಿಯಾಕ ನೀರಿಲ್ಲ, 5 ಮೈಲಿ ದೂರಿನಿಂದ ಹೊತ್ಕೊಂಡು ಬರಬೇಕು. ಅಂತಾದ್ರಾಗ 100 ಬಿಂದಿಗೆ ನೀರಿನ ದೇವ್ರ ತಲೆ ಮೇಲೆ ಸುರುವುದರ ಹೆಂಗ? ಖಂಡಿತವಾಗ್ಲೂ ಮಳೆ ಬರೋ ಹಂಗಿದ್ರ ಹೆಂಗಾದ್ರ ಮಾಡ್ಬೋದು. ಮನೆಗೊಬ್ಬ 1 ಕೊಡ ನೀರು ತಂದ್ರ 1000 ಕೊಡಗಳಷ್ಟು ನೀರನ್ನ ದೇವ್ರಿಗೆ ಅಭಿಷೇಕ ಮಾಡ್ಬೋದು. ಮಳೆ ಬರ್ತೋ ಇಲ್ವೋ, ಒಂದ್ ವೇಳೆ ಮಳೆ ಬರಬೇಕಾದ್ರೆ ಏನ್ ಮಾಡ್ಬೇಕಂತ ಜ್ಯೋತಿಷ್ಯರನ್ನ ಕೇಳೋಣ. ಏನಂತೀರಿ? ಹಾ, ಅದು ನಿಜಾನ. ಬನ್ನಿ ರಾಮ್ ಭಟ್ರು ಶ್ಯಾಮ್ ಭಟ್ರನ್ನ ಕೇಳೋಣ. ಅಲ್ಲ ಶ್ಯಾಮ್ ಭಟ್ರೆ, ಕಾಲ ಎಷ್ಟು ಕೆಟ್ಟ ಹೋಯ್ತಲ್ಲ ಅಂತ. ನಾವಿದ್ದೀವಲ್ಲ. ಏನಂದ್ರೆ? ಅಯ್ಯೋ ಅದ್ಯಾಕ್ರಿ, ನಾನು ಏನ್ ಮಾತಾಡಿದ್ರು ಕೋಪ ಮಾಡ್ಕೊಂತೀರಾ? ಈ ಕೆಟ್ಟೋಗುವ ಕಾಲದಲ್ಲಿ ನಾವು ಇದೀವಲ್ಲ, ಅದನ್ನ ನಾವು ಅನುಭವಿಸ್ತಾ ಇದೀವಲ್ಲ ಅಂತ ನಾನು ಹೇಳಿದೆ. ಹಾಗೋ ಇನ್ನೇನು? ಅಲ್ಲ ಭಟ್ರೆ, ಈ ವರ್ಷ ಮಳೆನೇ ಬರ್ಲಿಲ್ವಲ್ಲ, ಯಾಕೆ? ಯಾವಾಗ ಬರುತ್ತ ನನಗ್ ಗೊತ್ತ್ರಿ. ಅಂದ್ರೆ ಜ್ಯೋತಿಷದಲ್ಲಿ ನನಗಿಂತಲೂ ಗೊತ್ತೇನ್ರಿ? ಎಲ್ಲ ಗೊತ್ತು ಬಿಡ್ರಿ. ನಿಮ್ಮ ನಂತರ ನಾನು ಅಂದ್ರೆ ನಾನು ಸತ್ತೋಗಂತ ಹೇಳ್ತಾ ಇದ್ದೀರೇನ್ರಿ? ಅಯ್ಯೋ ನಾನೆಲ್ಲಿ ಹೇಳಿದೆ? ಈಗ ತಾನೇ ನಿಮ್ಮ ನಂತರ ನಾನು ಅಂತ ಒಟ್ಟು ಹೇಳಿದ್ರಲ್ರಿ. ಆಗಲ್ರಿ, ಜ್ಯೋತಿಷದಲ್ಲಿ ನೀವೇ ಮೊದಲು, ನಿಮ್ಮ ನಂತರ ಅಂದ್ರೆ 2ನೇ ನಾನು ಅಂತ ಹೇಳಿದೆ. ಹಾಗೋ ಅಲ್ಲ, ಮಳೆ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ನನಗೆ ಗೊತ್ತು ಅಂತ ಒಟ್ಟು ಹೇಳ್ತಾ ಇದ್ದೀರಲ್ರಿ. ನನಗ್ ಗೊತ್ತ್ರಿ. ಹೇಗ್ರಿ? ಆಕಾಶದಲ್ಲಿ ಮೋಡಗಳು ಕವಿದಾಗ, ತಣ್ಣನೆ ಗಾಳಿ ಬೀಸಿದಾಗ, ಗುಡುಗು ಸಿಡಿಲು ಬಂದಾಗ ಮಳೆ ಬರುತ್ತೆ. ಹೌದಾ? ಇದನ್ನ ಹೇಳೋದಕ್ಕೆ ನೀವೇ ಬೇಕಾ? ಬೇರೆ ಯಾರು ಹೇಳಿಲ್ವಲ್ಲ, ಅದಕ್ಕೆ ನಾನು ಹೇಳಿದೆ. ಅಯ್ಯೋ, ನಮಸ್ಕಾರ ಜಯಸನ್ಗೆ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನೀವೇನೋ ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಆಗಿದೆಯಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂದ ಹಾಗೆ, ಕಷ್ಟ ಬಂದಾಗ ಇವರೆಲ್ಲ ಭವಿಷ್ಯ ಕಳಕ್ ಬರ್ತಾರೆ. ಹೌದು ಜೋಯಿಸ್ರೆ, ಈ ಸಾರಿ ಮಳೆ ಬರ್ಲಿಲ್ಲ. ಮಳೆ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದ್ರೆ ನಮ್ಮ ಗತಿ ಏನು, ನಿಮ್ಮ ಹೊಟ್ಟೆ ಪಾಡೇನು? ಓಹೋ, ಬದುಕಿನ ಪ್ರಶ್ನೆ. ಹೌದ್ರಿ ಜೋಯಿಸ್ರೆ, ಈ ಸಾರಿ ಮಳೆ ಬರುತ್ತಾ? ಬರುತ್ತೋ ಅಥವಾ ಇಲ್ವೋ? ಶಾಂಭಟ್ರೆ, ಇದೇ ಒಳ್ಳೆ ಸಮಯ. ಯಾವುದಕ್ಕೆ? ಮಳೆ ಬರೋದಕ್ಕ? ಅಲ್ಲ ರೀ,
ಗೋವಿಂದ ಭಟ್ರ ಮೇಲೆ ಶೇಡ್ ತೀರಿಸಿಕೊಳ್ಳೋದಕ್ಕೆ. ನಿಮ್ಮ ಹಳೆ ಚಾಳಿ ಬಿಟ್ಟಿಲ್ಲ ಅನ್ನಿ. ಈಗ ನೋಡ್ತಾ ಇರಿ ನಾನೇನು ಮಾಡ್ತೇನೆ ಅಂತ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಆದಿರಲಿಂಗನ ವರ ಸಂಜಾತ, ಗೋವಿಂದರ ಕರ ಸಂಜಾತ. ಆದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಚಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ. ಶಿಶುನಾಳಿನ ಶ್ರೀ ಶರೀಫ ಸಂತ. ಈಶ್ವರ ಅಲ್ಲ ನೀನೇ ಎಲ್ಲ, ಈಶ್ವರ ಅಲ್ಲ ನೀನೇ ಎಲ್ಲ, ಈಶ್ವರ ಅಲ್ಲ ನೀನೇ ಎಲ್ಲ, ಈಶ್ವರ